ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಭಾದ್ರಪದ ಮಾಸ ಆಗಸ್ಟ್ 26ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂಥ ದಿವಸ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು. ಈ ಪರ್ವಕಾಲದಲ್ಲಿ ಭಗವಂತನ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ 7ನೇ ತಾರೀಕು ಹುಣ್ಣಿಮೆಯ ದಿವಸ ರಾಹು ಜಯಂತಿ. ಯಾರ್ಯಾರಿಗೆ ರಾಹು ದಶೆ ಅನ್ನುವಂಥದ್ದು ನಡೀತಾ ಇದೆ ಅಥವಾ ಜಾತಕದಲ್ಲಿರುವಂತಹ ಸರ್ಪದೋಷಗಳ ಪರಿಹಾರಕ್ಕೆ ರಾಹುವಿಗೆ ಅರ್ಚನೆ, ಅಭಿಷೇಕ ಅಥವಾ ರಾಹುವಿಗೆ ಚಂಡಿ ಆರಾಧನೆ ಮಾಡುವಂಥದ್ದು ಬಹಳ ಶುಭ. ಚಂಡಿಕಾ ಸಪ್ತಶತಿ ಪಾರಾಯಣ, ಚಂಡಿಕೆ ವ್ಯಾಧಿನಾಶಿನಿ ಅಂತ ಹೇಳ್ತಾರೆ. ಆರೋಗ್ಯದ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂತಹ ಪರಿಹಾರ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದು. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ಆದಿವ್ಯಾಧಿಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇದು ಒಂದು ಉತ್ತಮ ಪರಿಹಾರ. ಏಕೆಂದರೆ ಎಲ್ಲರಿಗೂ ಜೀವನದಲ್ಲಿ ಪರಿಶ್ರಮ ಅನ್ನುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ಇದೆಲ್ಲದರ ನಡುವೆ ಆರೋಗ್ಯ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ದುರ್ಗೆ ಆರಾಧನೆ ಮಾಡುವಂಥದ್ದು, ಚಂಡಿಕಾ ಪಾರಾಯಣ ಮಾಡುವಂಥದ್ದು ವ್ಯಾಧಿಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಪಕ್ಷಮಾಸ ಪ್ರಾರಂಭ ಆಗುತ್ತೆ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು, ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಪದ್ಧತಿ ಇರುವಂಥವರು ಇದನ್ನೆಲ್ಲ ಆಚರಣೆ ಮಾಡಿದರೆ ದೈವ ಕೃಪೆಗೆ ಪಾತ್ರರಾಗಬಹುದು ಅಂತ ಕೂಡ ಹೇಳಬಹುದು. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 13ನೇ ತಾರೀಕು ಕುಜ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬರ್ತಾನೆ. 15ನೇ ತಾರೀಕು ಬುಧ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 17ನೇ ತಾರೀಕು ಸೂರ್ಯನೂ ಕೂಡ ಕನ್ಯಾ ರಾಶಿಗೆ ಬರ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 7.5 ಮುಕ್ತಾಯ ಆಗಿದೆ. ಗುರುಬಲ ಪ್ರಾರಂಭ ಆಗೋದಕ್ಕೆ ಇನ್ನೊಂದು 2 ತಿಂಗಳು ತಗೊಳ್ಳುತ್ತೆ. ಅಕ್ಟೋಬರ್ 18ನೇ ತಾರೀಕಿನಿಂದ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಒಂದು 3 ತಿಂಗಳ ಕಾಲ, 2.5 ತಿಂಗಳು ಗುರುಬಲ ಇರುತ್ತೆ. ಬಹಳಷ್ಟು ಅನುಕೂಲಗಳನ್ನು ಮಕರ ರಾಶಿಯವರು ನೋಡ್ತೀರಾ. ಈಗ ಕುಟುಂಬ ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಅದು ಒಂದೇ ಸ್ವಲ್ಪ ನೆಗೆಟಿವ್ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ವಾಗ್ವಾದಗಳು, ವ್ಯಾಜ್ಯಗಳು ಅಂದರೆ ಜಗಳಗಳು ಉಂಟಾಗುವಂಥದ್ದು, ವೈಮನಸ್ಯಗಳು ಕುಟುಂಬದಲ್ಲಿ, ಇದೆಲ್ಲ ಬರೋದಕ್ಕೆ ರಾಹು ಸ್ವಲ್ಪ ಕಾರಣ. ಸೆಪ್ಟೆಂಬರ್ 17ರ ತನಕ ಸೂರ್ಯನೂ ಕೂಡ ಅಷ್ಟಮ ಭಾವದಲ್ಲಿರ್ತಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ಸ್ವಲ್ಪ ಅನಿರೀಕ್ಷಿತ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಖರ್ಚುಗಳು ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಆರೋಗ್ಯದ ವಿಚಾರಗಳಲ್ಲಿ ಮಕರ ಲಗ್ನ, ಮಕರ ರಾಶಿಯವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ. ಲಗ್ನಾಧಿಪತಿ ಶನಿ ಬಲಿಷ್ಠನಾಗಿರೋದು, ಪರಾಕ್ರಮ ಸ್ಥಾನದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಆಗೋದಕ್ಕೆ ಶನಿ ಬಲಿಷ್ಠನಾಗಿರ್ತಾನೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ 17ರ ನಂತರ ಬುಧಾದಿತ್ಯ ಯೋಗ ಭಾಗ್ಯಸ್ಥಾನದಲ್ಲಾಗುವಂಥದ್ದು ಮಕರ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಕೊಡುತ್ತೆ. ಸೊ ತಿಂಗಳ ಮಧ್ಯಭಾಗದ ತನಕ ಸ್ವಲ್ಪ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಸೂರ್ಯ ಅಷ್ಟಮದಲ್ಲಿರುವಂಥದ್ದು, ಅಷ್ಟಮಾಧಿಪತಿ ಸ್ವಕ್ಷೇತ್ರದಲ್ಲಿರ್ತಾನೆ. ಸಣ್ಣ ಪುಟ್ಟ ರೀಸನ್ಗಳಿರುತ್ತೆ ಇದಕ್ಕೆ. ವಾಗ್ವಾದಗಳಿಗೆ ಹೋಗದೇ ಇರೋದು ಉತ್ತಮ. ಇಲ್ಲದೇ ಇದ್ದರೆ ಅನವಶ್ಯಕ. ರಾಹು ಕುಟುಂಬ ಸ್ಥಾನದಲ್ಲಿ ಇನ್ನೂ 1 ವರ್ಷಗಳ ಕಾಲ ಇರ್ತಾನೆ. ವಾಕ್ಯಗಳನ್ನು ಸ್ವಲ್ಪ ನಿಷ್ಠುರ ಮಾಡ್ತಾನೆ. ಅನವಶ್ಯಕ ವೈಮನಸ್ಯಗಳು ಅಥವಾ ಮನಸ್ಸಿಗೆ ನೋವಾಗುವಂಥದ್ದು, ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಅದಕ್ಕೆ ವಿಶೇಷವಾಗಿ ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿಯ ದಿವಸ ರಾಹುವಿಗೆ ಅರ್ಚನೆ, ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದಲ್ಲಿ ಶನಿ ಸಂಚಾರ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಹುಸಿಯಾಗೋದಿಲ್ಲ. ಸೆಪ್ಟೆಂಬರ್ 14ರ ತನಕ ಧನಕಾರಕ ಶುಕ್ರ ಸಪ್ತಮದಲ್ಲಿದ್ದು ನೇರವಾಗಿ ಜನ್ಮಲಗ್ನ ರಾಶಿಯನ್ನು ನೋಡ್ತಾನೆ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಶೇರ್ ವ್ಯವಹಾರಗಳು, ಬಿಸ್ನೆಸ್ ಈ ಟೈಮಲ್ಲಿ ಅಷ್ಟೇನು ಅನುಕೂಲ ಆಗೋದಿಲ್ಲ. ಬೇಕಾದಷ್ಟು ಆಪರ್ಚುನಿಟಿಗಳು ಬರುತ್ತೆ, ಬಟ್ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ.
ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಸೆಪ್ಟೆಂಬರ್ 14 ತನಕ ಹಣಕಾಸಿನ ವಿಚಾರದಲ್ಲಿ ಶುಕ್ರ ಅತಿ ಉತ್ತಮ ಸ್ಥಿತಿಯಲ್ಲಿರ್ತಾನೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಕುಜ ಭಾಗ್ಯದಲ್ಲಿದ್ದಾನೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಸ್ವಲ್ಪ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 12 ತನಕ ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಿದ್ದರೆ ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಈ ಒಂದು ಮಾಸ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಉತ್ತಮ. ಯಾಕೆಂದರೆ ಗುರುಬಲದ ಕೊರತೆ ಇದೆ. ಗುರು ಷಷ್ಠದಲ್ಲಿದ್ದು ವ್ಯಯಸ್ಥಾನವನ್ನು ನೋಡೋದ್ರಿಂದ ಈ ಸಮಯದಲ್ಲಿ ಅದು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ವಾಹನದಿಂದ ಅಭಿವೃದ್ಧಿ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸೆಪ್ಟೆಂಬರ್ 14 ನಂತರ ಈ ವಿಚಾರಗಳಲ್ಲಿ ಇನ್ನಷ್ಟು ಅನುಕೂಲಗಳನ್ನು ಕಾಣ್ತೀರಾ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಶುಕ್ರ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿದ್ದು ಕೇಂದ್ರ ಸ್ಥಾನದಲ್ಲಿರ್ತಾನೆ. ಜನ್ಮರಾಶಿಯನ್ನು ನೋಡ್ತಾನೆ. ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಸ್ವಲ್ಪ ಗುರು ಮತ್ತು ರಾಹುವಿಗೆ ಸ್ತೋತ್ರಗಳನ್ನು, ಅಂದರೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಇನ್ನಷ್ಟು ಅನುಕೂಲಗಳು ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದಿದ್ದರೂ ಕೂಡ ತಡೆ ಆಗುತ್ತೆ ಅಂತ ಹೇಳ್ಬೋದು. ಷಷ್ಠದಲ್ಲಿ ಗುರು ವ್ಯಯಾಧಿಪತಿ ಷಷ್ಠದಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಖಂಡಿತ ಅನುಕೂಲ ಆಗುತ್ತೆ. ಸೆಪ್ಟೆಂಬರಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸೂರ್ಯ ಬದಲಾದ ನಂತರ ಇನ್ನಷ್ಟು ಟೆನ್ಷನ್ಗಳು ತುಂಬ ಕಡಿಮೆ ಆಗುತ್ತೆ ಮಕರ ರಾಶಿಯವರಿಗೆ. ಅದು ಸೆಪ್ಟೆಂಬರ್ 17 ನಂತರದಲ್ಲಿ ನಡೆಯುವಂಥದ್ದು. ಮಾಂಗಲ್ಯ ಸ್ಥಾನದಲ್ಲಿ ಶುಕ್ರ, ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಸ್ತ್ರ, ಆಭರಣ ಖರೀದಿ, ಹೋಟೆಲ್ ಬಿಸ್ನೆಸ್ ಇಂಥದ್ದನ್ನು ಮಾಡುವಂಥವರಿಗೆ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರು ಪ್ರಯತ್ನಗಳು ವಿಫಲ ಆಗ್ತಾ ಇದ್ದರೆ ಅಕ್ಟೋಬರ್ 18 ನಂತರದಿಂದ ಒಂದು 3 ತಿಂಗಳ ಕಾಲ ವಿವಾಹಕ್ಕೆ ಅತ್ಯಂತ ಶುಭ ಇರುತ್ತೆ. ಈ ಮಾಸಗಳನ್ನು ಆ ವಿಚಾರದಲ್ಲಿ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ. ಅಂದರೆ ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ ಕಂಟಿನ್ಯೂ ಮಾಡಿ, ಆ ಸಮಯದಲ್ಲಿ ಖಂಡಿತ ರಿಸಲ್ಟನ್ನು ಕಾಣ್ತೀರಾ. ಇನ್ನು ಅಷ್ಟಮ ಮೃತ್ಯುಸ್ಥಾನದಲ್ಲಿ ಸ್ವಕ್ಷೇತ್ರ ಸೂರ್ಯ, ಆತ್ಮಕಾರಕನಾದಂತಹ ಸೂರ್ಯ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಆತ್ಮನಿಂದನೆ ಅಥವಾ ಮನಸ್ಸಿಗೆ ವೇದನೆಗಳು ಉಂಟಾಗುವಂಥದ್ದು, ಕುಟುಂಬದಲ್ಲಿ ಮಾತುಗಳು, ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ. ಇದು ಕೇವಲ 15 ದಿವಸ ಸೆಪ್ಟೆಂಬರ್. ತದನಂತರದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಅನಿರೀಕ್ಷಿತ ಸ್ವಲ್ಪ ಧನ ವ್ಯಯಗಳಾಗುತ್ತೆ, ಬಟ್ ಧನಾಗಮನ ಕೂಡ ಶುಭ ಅಂತ ಹೇಳ್ಬೋದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯದಲ್ಲಿ ಕುಜ ಇರ್ತಾನೆ. ಪಿತೃಕಾರಕನಾದಂತಹ ಸೂರ್ಯ ಅಷ್ಟಮದಲ್ಲಿರುವಂಥದ್ದು. ಮಕರ ಲಗ್ನ, ಮಕರ ರಾಶಿಯವರಿಗೆ ಸ್ವಲ್ಪ ದೃಷ್ಟಿ ದೋಷಗಳು, ಇಂಥ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬರುತ್ತೆ. ಅಥವಾ ಶಿರೋಭಾಗಕ್ಕೆ ಏನಾದರೂ ಸಮಸ್ಯೆಗಳಾಗುವಂಥದ್ದು, ನರ್ವಸ್ ಸಿಸ್ಟಮ್ ಮೇಲೆ ಪ್ರೆಷರ್ ಆಗುವಂಥದ್ದು, ಇದೆಲ್ಲ ಅಷ್ಟಮದಲ್ಲಿ ಸೂರ್ಯ ಇದ್ದಾಗ ಸಂಭವಿಸುವಂಥದ್ದು. 17 ನಂತರ ಬುಧಾದಿತ್ಯ ಯೋಗ ಭಾಗ್ಯದಲ್ಲಾಗುತ್ತೆ. ಸೆಪ್ಟೆಂಬರ್ 17 ನಂತರದಿಂದ ಮಕರ ರಾಶಿಯವರಿಗೆ 3-4 ತಿಂಗಳ ಕಾಲ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದರೆ 7.5 ಕಳೆದ ಮೇಲೆ ತುಂಬ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಆಗಿರುತ್ತೆ. ಇನ್ನು ಅಭಿವೃದ್ಧಿಗಳನ್ನು ಕಾಣುವ ಕಡೆಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಇರುತ್ತೆ. ಸೊ ಇದೆಲ್ಲ ಗುರಿ ಮುಟ್ಟೋದಕ್ಕೆ ಒಂದು ಅದ್ಭುತವಾದ ಸಮಯ. ಸೆಪ್ಟೆಂಬರ್ 17 ನಂತರ ಮಕರ ರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ, ಅಂದರೆ ವಿವಾಹ, ಸಂತಾನ, ಉದ್ಯೋಗ, ಪ್ರಾಪರ್ಟಿ, ಭಾಗ್ಯೋದಯ, ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಮಕರ ರಾಶಿಯವರು ಖಂಡಿತವಾಗ್ಲೂ ನೋಡ್ಬೋದು. ಬುಧಾದಿತ್ಯ ಯೋಗ ಭಾಗ್ಯದಲ್ಲಿ ಬುಧ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಅದ್ಭುತವಾಗಿ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಅಭಿವೃದ್ಧಿಗೆ ಬರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಖಂಡಿತ ಸಕ್ಸಸ್ ಆಗ್ತೀರಾ. ಹೊಸ ವಾಹನ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ಇವೆಲ್ಲ ಮಕರ ರಾಶಿಯವರಿಗೆ ಅಕ್ಟೋಬರ್ 18 ನಂತರದಿಂದ ಸಕ್ಸಸ್ಸನ್ನು ಕಾಣ್ತೀರಾ. ಸೆಪ್ಟೆಂಬರ್ 17 ಕೂಡ ಒಂದು ಉತ್ತಮ ಘಟ್ಟ ಅಂತ ಹೇಳ್ಬೋದು. ಇಲ್ಲಿಂದ ಪ್ರಯತ್ನಗಳನ್ನು ಮಾಡಿದರೆ ಆದಷ್ಟು ಅದನ್ನು ಒಂದು ಉತ್ತಮವಾದ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೆಪ್ಟೆಂಬರ್ 13ನೇ ತಾರೀಕು ದಶಮ ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಕುಜ ಬರ್ತಾನೆ. ಭೂಮಿಕಾರಕನಾಗಿ, ಪ್ರಾಪರ್ಟಿ ಸ್ಥಾನಾಧಿಪತಿಯಾಗಿ, ದಶಮಂಗಾರಕ, ಕುಲದೀಪಕ ಅಂತ ಹೇಳ್ತಾರೆ. ಬಹಳಷ್ಟು ಸಮಸ್ಯೆಗಳನ್ನು ಕುಜ ಪರಿಹಾರ ಮಾಡಿಕೊಡ್ತಾನೆ. ಅದರಲ್ಲೂ ಕೂಡ ಪ್ರಾಪರ್ಟಿ ಅನ್ನುವಂಥದ್ದು ಮಕರ ರಾಶಿಯವರಿಗೆ
ಖಂಡಿತ ಅನುಕೂಲಕ್ಕೆ ಬರುತ್ತೆ. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿ ಕುಜ ಕರ್ಮದಲ್ಲಿರ್ತಾನೆ. ಯಾರೇ ಉದ್ಯೋಗದ ಪರಿವರ್ತನೆಗಳನ್ನು ಮಕರ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ 17ರ ನಂತರದಲ್ಲಿ ಆ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಆ ಸಮಯದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಮಾಡಿದರೆ ತುಂಬ ಲಾಂಗ್ ಟರ್ಮ್ ಒಂದು ಸ್ಥಿರವಾದ ವ್ಯವಸ್ಥೆಗಳನ್ನು ಮಕರ ರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಲಾಭಗಳನ್ನು ಕೂಡ ಅತಿ ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಲಾಭಗಳನ್ನು ಪಡಿಬೇಕು ಅಂತ ಹೇಳಿದರೆ ಮಕರ ರಾಶಿಯವರಿಗೆ ಇನ್ನೊಂದು ಸೆಪ್ಟೆಂಬರ್ 17ರಿಂದ 3-4 ತಿಂಗಳು ಬಹಳ ಅನುಕೂಲದ ಸ್ಥಿತಿಗಳನ್ನು ಖಂಡಿತವಾಗ್ಲೂ ನೋಡ್ತೀರ. ವ್ಯಯಭಾವವನ್ನು ಮೋಕ್ಷಸ್ಥಾನ ಗುರು ವ್ಯಯಭಾವವನ್ನು ನೋಡ್ತಾನೆ ಷಷ್ಠದಲ್ಲಿ ಕೂತು. ಚಾತುರ್ಮಾಸದ ಸಮಯಗಳಲ್ಲಿ ಗುರುಗಳ ದರ್ಶನ ಮಾಡಿ. ಮಕರ ರಾಶಿಯವರಿಗೆ ಒಂದೇ ಸಮಸ್ಯೆ ಏನಪ್ಪ ಅಂದರೆ ರಾಹು ಕುಟುಂಬದಲ್ಲಿದ್ದಾನೆ ಅನ್ನುವಂಥದ್ದು ಒಂದೇ, ಮತ್ತೆಲ್ಲ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ. 7.5 ಮುಗ್ದಿರುವಂಥದ್ದು ಒಂದು ಉತ್ತಮವಾದ ಪರಿಹಾರ. ಗೋಚಾರದಲ್ಲಿ ಒಂದು ಒಳ್ಳೆ ಫಲಗಳನ್ನು ನೋಡುವಂತಹ ಸಮಯ ಇದಾಗಿರುತ್ತೆ. ಮಕ್ಕಳ ಒಂದು ಅಭಿವೃದ್ಧಿ ಇಂತಹ ವಿಚಾರಗಳಲ್ಲಿ ನಿರೀಕ್ಷೆ ಇರುವಂಥವರು ಖಂಡಿತವಾಗಲೂ ಈ ಸೆಪ್ಟೆಂಬರ್ 17ರ ನಂತರದಿಂದ ತುಂಬ ಒಳಿತನ್ನು ಕಾಣ್ತೀರಾ. ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆಲ್ಮೋಸ್ಟ್ 3-4 ತಿಂಗಳು ನಿಮಗೆ ಯಾವುದೇ ವಿಚಾರಗಳನ್ನು ತೆಗೆದುಕೊಂಡರೂ ಕೂಡ ಅನುಕೂಲಗಳನ್ನು ಕಾಣ್ತೀರಾ. ಅದರಲ್ಲಿ ಪ್ರಧಾನವಾದ ಒಂದು ಅನುಕೂಲ ಅಂತ ಹೇಳಿದರೆ ಒಂದು ಪ್ರಾಪರ್ಟಿ, ಇನ್ನೊಂದು ವಿವಾಹ, ಸಂತಾನ. ಈ 3 ವಿಚಾರಗಳು ಮಕರ ರಾಶಿಯವರಿಗೆ ಇನ್ನೊಂದು 3-4 ತಿಂಗಳು ತುಂಬ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ರಾಹು ಜಯಂತಿಯ ದಿವಸ ರಾಹುವಿಗೆ ಒಂದು ಪರಿಹಾರ ಮಾಡಿಕೊಳ್ಳಿ. ಇಲ್ಲಾಂದರೆ ಶರನ್ನವರಾತ್ರಿಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಕರ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗಿರುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ಬೇಗ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಯಾವುದೇ ಅಡೆತಡೆಗಳು ಅಥವಾ ವಿಘ್ನಗಳು ಬರುವಂಥದ್ದಿದ್ರೂ ಕೂಡ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಏಕೆಂದರೆ ಅಷ್ಟಮದಲ್ಲಿ ಕೇತು ಇದ್ದಾನೆ, ಅವನ ಪರಿಹಾರಕ್ಕೆ ಗಣಪತಿ ಆರಾಧನೆ. ಕುಟುಂಬದಲ್ಲಿ ರಾಹು ಇದ್ದಾನೆ, ಅದರ ಪರಿಹಾರಕ್ಕೆ ಚಂಡಿ ಆರಾಧನೆ. ಇದೆರಡು ಕೂಡ ಈ ಸೆಪ್ಟೆಂಬರ್ ಮತ್ತು ಆಗಸ್ಟ್ ಅಂತ್ಯಭಾಗದಲ್ಲಿ ಮತ್ತು ಸೆಪ್ಟೆಂಬರ್ ಮಧ್ಯಭಾಗದ ತನಕ ನಿಮಗೆ ಈ ಪರಿಹಾರಗಳಿಗೆ ಒಂದು ಪರ್ವಕಾಲಗಳು ಬರುತ್ತೆ. ಈ ದೇವತಾ ಆರಾಧನೆ ಮಾಡುವಂಥದ್ದು ಖಂಡಿತವಾಗಲೂ ದೈವ ಕೃಪೆಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಎಲ್ಲ ನವಗ್ರಹಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.